ಅದ್ವೈತ್ ಪತ್ರವನ್ನು ಓದುತ್ತಿದ್ದಂತೆ ಅವನ ಮುಖದ ಮೇಲೆ ಮೊದಲು ಆಶ್ಚರ್ಯ, ನಂತರ ತೀವ್ರವಾದ ಕೋಪ ಮೂಡಿತು. ಈ ಬರಹದ ಶೈಲಿ ಮತ್ತು ಈ ಕುತಂತ್ರದ ಹಿಂದೆ ಯಾರಿದ್ದಾರೆ ಎಂಬುದು ಅವನಿಗೆ ಕ್ಷಣಾರ್ಧದಲ್ಲೇ ಅರ್ಥವಾಯಿತು. ಅವನು ತಕ್ಷಣ ಬಾಲ್ಕನಿಗೆ ಹೋಗಿ ಅಳುತ್ತಿದ್ದ ಧನ್ಯಾಳ ಭುಜವನ್ನು ಹಿಡಿದು ತನ್ನತ್ತ ತಿರುಗಿಸಿಕೊಂಡನು. ಅದ್ವೈತ್ ಗಂಭೀರವಾಗಿ ಮತ್ತು ದೃಢವಾಗಿ, ಧನಿಯ ಈ ಕಾಗದದ ಶೂರಿನಲ್ಲಿ ಬರೆದಿರೋ ಸುಳ್ಳನ್ನು ನಂಬಿ ನನ್ನ ಮೇಲಿರೋ ನಿನ್ನ ನಂಬಿಕೆಯನ್ನ ಇಷ್ಟು ಬೇಗ ಸೋಲಿಸ್ಬಿಟ್ಯಾ? ನನ್ನ ಕಣ್ಣನ್ನು ನೋಡಿ ಹೇಳು, ಆ ಅದ್ವೈತ್ ಯಾವತ್ತಾದ್ರೂ ನಿನಗೆ ಮೋಸ ಮಾಡೋಕೆ ಸಾಧ್ಯನಾ? ಧನ್ಯ ಕಣ್ಣೀರು ಒರೆಸುತ್ತಾ ಅವನನ್ನು ನೋಡಿದಳು. ಅವಳ ಮನಸ್ಸು ತುಯ್ದಾಟದಲ್ಲಿತ್ತು. ಧನ್ಯ, ಆದರೆ ಅದ್ವೈತ್, ಆ ಪತ್ರದಲ್ಲಿರೋ ಮಾತುಗಳು ನಿಮ್ಮ ಕಾಲೇಜು ದಿನಗಳ ಬಗ್ಗೆ ಅಷ್ಟೊಂದು ವಿವರವಾಗಿ ಬರೆದಿದ್ದಾರೆ ಅಂದ್ರೆ? ಅದ್ವೈತ್ ಪತ್ರವನ್ನು ಹರಿದು ಗಾಳಿಯಲ್ಲಿ ತೂರಿದನು. ಧನ್ಯ, ನನ್ನ ಕಾಲೇಜು ದಿನಗಳಲ್ಲಿ ನಾನು ಓದು ಮತ್ತು ಕರಿಯರ್ ಬಿಟ್ರೆ ಬೇರೆ ಯಾವುದಕ್ಕೂ ಮನಸ್ಸು ಕೊಟ್ಟವನಲ್ಲ. ಇದನ್ನ ಬರೆದಿರೋ ಯಾರೋ ಹೊರಗಿನವರಲ್ಲ, ನಮ್ಮ ಮನೆಯ ಶಾಂತಿಯನ್ನು ಕದಡಬೇಕು ಅಂತ ಕಾಯ್ತಿರೋ ನರ್ಮದ. ಅವಳಿಗೆ ನನ್ನ ಭೂತಕಾಲ ಗೊತ್ತಿಲ್ಲದೆ ಇರಬಹುದು, ಆದರೆ ಸುಳ್ಳು ಸೃಷ್ಟಿಸೋ ಕಲೆ ಚೆನ್ನಾಗಿ ಗೊತ್ತು. ಅವನು ಅವಳ ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಮುಂದುವರೆಸಿದನು. ಅದ್ವೈತನ ಬದುಕಿನ ಮೊದಲ ಮತ್ತು ಕೊನೆಯ ಪ್ರೀತಿ ನೀನೇ ಧನ್ಯ. ಈ ಆಸ್ತಿ, ಈ ಅಂತಸ್ತು ಯಾವುದಕ್ಕೂ ಸಿಗದ ನನ್ನ ಹೃದಯ ನಿನ್ನ ಮುಗ್ಧತೆಗೆ ಸೋತಿಗೆ. ಇಂತಹ 100 ಪತ್ರಗಳು ಬಂದರೂ ನಮ್ಮನ್ನ ಬೇರ್ಪಡಿಸೋಕೆ ಸಾಧ್ಯವಿಲ್ಲ. ಪ್ಲೀಸ್, ಇನ್ನೊಮ್ಮೆ ಇಂತಹ ಸುಳ್ಳುಗಳಿಗೆ ಬೆಲೆ ಕೊಟ್ಟು ಅಳ್ಬೇಡ. ಅದ್ವೈತ್ನ ಮಾತುಗಳಲ್ಲಿನ ಆ ಅಚಲವಾದ ಸತ್ಯ ಧನ್ಯಾಳ ಮನಸ್ಸನ್ನು ತಂಪಾಗಿಸಿತ್ತು. ಅವಳು ಅವನ ಎದೆಯ ಮೇಲೆ ತಲೆ ಇಟ್ಟು ಕ್ಷಮೆ ಕೇಳಿದಳು. ಇದೇ ಸಮಯದಲ್ಲಿ ಮನೆಯಲ್ಲಿ ಒಂದು ಸಣ್ಣ ಸಂಭ್ರಮ ಸುದ್ದಿ ಬಂದಿತ್ತು. ಅದಿತಿ ಮತ್ತು ಧನ್ಯಾಳ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿತ್ತು. ಇಬ್ಬರು ಅತ್ಯುತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದರು. ಸಾವಿತ್ರಿ, ನೋಡಿ, ನಮ್ಮ ಮನೆಯ ಸೊಸೆ ಮತ್ತು ಮಗಳು ಎಲ್ಲರಿಗೂ ಮಾದರಿಯಾಗುವಂತೆ ಓದಿದ್ದಾರೆ. ಇವತ್ತು ರಾತ್ರಿ ಅಗ್ನಿನಿವಾಸದಲ್ಲಿ ದೊಡ್ಡ ಹಬ್ಬದ ಅಡುಗೆ ಮಾಡಬೇಕು. ಸಂತೋಷದ ಈ ವಾತಾವರಣದ ನಡುವೆ ಶ್ರೇಯಾ ಮಾತ್ರ ಮೂಲೆಯಲ್ಲಿ ನಿಂತು ತನ್ನ ಫೋನ್ಗೆ ಬಂದ ನರ್ಮದಾಳ ಹೊಸ ಫೋಟೋಗಳನ್ನು ನೋಡುತ್ತಿದ್ದಳು. ಆ ಫೋಟೋಗಳಲ್ಲಿ ಅದ್ವೈತ್ ಒಬ್ಬ ಅಪರಿಚಿತ ಹುಡುಗಿಯ ಹತ್ತಿರ ತುಂಬಾ ಆತ್ಮೀಯವಾಗಿ ಕುಳಿತಿರುವಂತೆ ಕಾಣುತ್ತಿತ್ತು. ಶ್ರೇಯಾ ಆ ಫೋಟೋಗಳನ್ನು ಧನ್ಯಾಳ ಫೋನ್ಗೆ ಕಳುಹಿಸಲು ಸಿದ್ಧವಾದಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ ಈ ಬಾರಿ ಅದಿತಿ ಅವಳನ್ನು ಹಿಂದಿನಿಂದಲೇ ಗಮನಿಸುತ್ತಾಳೆ ಎಂದು. ಅದಿತಿ ಮೆಲ್ಲಗೆ ಶ್ರೇಯಾಳ ಹಿಂದೆ ಬಂದು ನಿಂತಳು. ಶ್ರೇಯಾ ನರ್ಮದಾ ಕಳುಹಿಸಿದ ಆ ಎಡಿಟ್ ಮಾಡಿದ ಫೋಟೋಗಳನ್ನು ನೋಡಿ ಮುಗುಳ್ನಗುತ್ತಾ ಅದನ್ನು ಧನ್ಯಾಳ ಫೋನ್ಗೆ ಸೆಂಡ್ ಮಾಡುವಷ್ಟರಲ್ಲಿ ಅದಿತಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅದಿತಿ ಸಿಟ್ಟಿನಿಂದ, ಏನಿದು ಶ್ರೇಯಾ, ಪತ್ರದ ನಾಟಕ ಮುಗೀತು ಅಂತ ಈಗ ಈ ಫೋಟೋಗಳ ಮೂಲಕ ಹೊಸ ಆಟ ಶುರು ಮಾಡಿದ್ದೀಯಾ? ಎಲ್ಲಿ ತೋರಿಸು ಆ ಫೋನು. ಶ್ರೇಯಾ ಗಾಬರಿಯಾಗಿ ಫೋನನ್ನು ಬಚ್ಚಿಡಲು ಪ್ರಯತ್ನಿಸಿದಳು. ಇಬ್ಬರ ನಡುವೆ ಜಗಳ ಶುರುವಾಯಿತು. ಅವರ ಕಿರ್ಚಾಟ ಕೇಳಿ ಮನೆಯವರೆಲ್ಲೋ ಹಜಾರಕ್ಕೆ ಓಡಿ ಬಂದರು. ಅದ್ವೈತ್ ಮತ್ತು ಧನ್ಯ ಕೂಡ ಅಲ್ಲಿಗೆ ತಲುಪಿದರು. ಅದ್ವೈತ್, ಅದಿತಿ, ಏನಾಗ್ತಿದೆ ಇಲ್ಲಿ? ಯಾಕೆ ಹೀಗೆ ಕಿರ್ಚಾಡ್ತಿದ್ದೀರಾ? ಅದಿತಿ ಬಲವಂತವಾಗಿ ಶ್ರೇಯಾಳ ಕೈಯಿಂದ ಫೋನನ್ನು ಕಿತ್ತುಕೊಂಡು ಅದ್ವೈತ್ನ ಕೈಗೆ ನೀಡಿದಳು. ಅದಿತಿ, ನೋಡಿ ಅಣ್ಣಯ್ಯ, ಈ ಶ್ರೇಯಾ ಅಕ್ಕ ಮತ್ತು ಆ ನರ್ಮದಾ ಸೇರಿ ನಿಮ್ಮ ಹೆಸರಿಗೆ ಕಳಂಕ ತರೋಕೆ ಎಂಥ ಕೆಟ್ಟ ಮನಸ್ಸಿದ ಕೆಲಸ ಮಾಡ್ತಿದ್ದಾರೆ ಅಂತ. ಆ ಫೋಟೋಗಳನ್ನು ನೋಡಿ. ಅದ್ವೈತ್ ಫೋಟೋಗಳನ್ನು ನೋಡಿದ ತಕ್ಷಣ ಅವನ ಕಣ್ಣು ಕೆಂಪಾಯಿತು. ಅದರಲ್ಲಿ ಅವನ ಮುಖವನ್ನು ಯಾವುದೋ ಬೇರೆ ದೇಹಕ್ಕೆ ಅಂಟಿಸಿರುವುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ತ್ರಿಲೋಕ್ ಕೂಡ ಆ ಫೋಟೋಗಳನ್ನು ನೋಡಿದಂಗಾದನು. ತನ್ನ ಹೆಂಡತಿಯ ಇಂತಹ ನೀಚ ಬುದ್ಧಿಯನ್ನು ಕಂಡು ಅವನಿಗೆ ತಲೆ ತಗ್ಗಿಸುವಂತಾಯಿತು. ತ್ರಿಲೋಕ್ ಶ್ರೇಯಾಳ ಕೆನ್ನೆಗೆ ಬಾರಿಸಿ, ಶ್ರೇಯಾ, ನಿನಗೆ ಇಷ್ಟೊಂದು ವಿಷ ತುಂಬಿದೆಯಾ? ಅಣ್ಣ ನಿನಗೆ ಏನು ತೊಂದರೆ ಕೊಟ್ಟಿದ್ದಾರೆ ಅಂತ ಈ ಥರ ಮಾಡ್ತಿದ್ದೀಯಾ? ನರ್ಮದಾ ಮಾತು ಕೇಳಿ ಈ ಮನೆಯನ್ನೇ ಸ್ಮಶಾನ ಮಾಡೋಕ್ಕೆ ಹೊರಟಿದ್ದೀಯಾ ಅಲ್ವಾ? ಶ್ರೇಯಾ ಅಳುತ್ತಾ ಗಾಯತ್ರಿ ಮತ್ತು ನರ್ಮದಾಳ ಹೆಸರನ್ನು ಹೇಳಿಬಿಟ್ಲು. ನನಗೆ ಆಸ್ತಿ ಬೇಕು ಅಂತ ಅವರು ಆಸೆ ತೋರಿಸಿದರು, ಅದಕ್ಕೆ ನಾನು ಹೀಗೆ ಮಾಡಿದೆ ಎಂದು ಒಪ್ಪಿಕೊಂಡಳು. ಅದ್ವೈತ್ ಶಾಂತವಾಗಿ ಆದರೆ ಕಠೋರವಾಗಿ, ತ್ರಿಲೋಕ್, ಇವಳನ್ನು ಈಗಲೇ ಅವಳ ತಾಯಿ ಮನೆಗೆ ಕಳುಹಿಸು. ಈ ಮನೆಯಲ್ಲಿ ಸಂಚು ಹೂಡುವವರಿಗೆ ಜಾಗವಿಲ್ಲ. ಇನ್ನು ನರ್ಮದಾ ವಿಷಯಕ್ಕೆ ಬಂದರೆ ಅವಳು ಆಟವನ್ನು ನಾನು ಹಿಂದೆ ಮುಗಿಸ್ತೀನಿ. ಅದ್ವೈತ್ ಕೂಡಲೇ ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ನರ್ಮದಾ ತನ್ನ ಹೆಸರನ್ನು ಬಳಸಿ ಮಾಡುತ್ತಿರುವ ಸೈಬರ್ ಕ್ರೈಮ್ ಮತ್ತು ಬ್ಲ್ಯಾಕ್ ಮೇಲ್ ಬಗ್ಗೆ ದೂರು ನೀಡಿದನು. ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ನರ್ಮದಾ ಅಡಗಿದ್ದ ಜಾಗವನ್ನು ಪತ್ತೆ ಹಚ್ಚಿ ಅವಳನ್ನು ಬಂಧಿಸಿದರು. ಜೈಲ್ಗೆ ಹೋಗುವ ಮುನ್ನ ನರ್ಮದಾ ಕಿರ್ಚುತ್ತಿದ್ದಳು, ನಾನು ವಾಪಸ್ ಬರ್ತೀನಿ, ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಆದರೆ ಪೊಲೀಸರು ಅವಳನ್ನು ಕರೆದುಕೊಂಡು ಹೋದರು. ಅಗ್ನಿನಿವಾಸವನ್ನು ಕಾಡುತ್ತಿದ್ದ ಅತಿ ದೊಡ್ಡ ಶನಿ ಈಗ ತೊಲಗಿತ್ತು. ಅಗ್ನಿನಿವಾಸದಲ್ಲಿ ಶಾಂತಿ ನೆಲೆಸಿದೆ ಅಂದುಕೊಳ್ಳುವಷ್ಟರಲ್ಲಿ ಇತ್ತ ಗಾಯತ್ರಿ ಮತ್ತು ಶ್ರೇಯಾಳ ಮಸಲತ್ತುಗಳು ಹೊಸ ರೂಪ ಪಡೆಯುತ್ತಿವೆ. ಶ್ರೇಯಾ ತಾಯಿ ಮನೆಗೆ ಬಂದ ಮೇಲೆ ಗಾಯತ್ರಿ ಅವಳನ್ನು ಸಮಾಧಾನ ಮಾಡುವುದಕ್ಕಿಂತ ಹೆಚ್ಚಾಗಿ ದ್ವೇಷದ ಕಿಚ್ಚು ಹಚ್ಚುವ ಕೆಲಸವನ್ನೇ ಮಾಡುತ್ತಿದ್ದಾಳೆ. ಗಾಯತ್ರಿ ತನ್ನ ರೂಮಿನ ಬಾಗಿಲು ಹಾಕಿ ಶ್ರೇಯಾಳ ಮುಂದೆ ಕುಳಿತಿದ್ದಾಳೆ. ಗಾಯತ್ರಿ, ನೋಡು ಶ್ರೇಯಾ, ಅಲ್ಲಿ ಸೋತು ಬಂದೆ ಅಂತ ಮುಖ ಸಣ್ಣ ಮಾಡ್ಕೋಬೇಡ. ಆ ಧನ್ಯ ಮತ್ತು ಅದಿತಿ ನಿನ್ನನ್ನು ಸಿಕ್ಕಿ ಹಾಕ್ಸಿದ್ರು ಅಂದ್ರೆ ಅದು ನಿನ್ನ ದಡ್ಡತನವಲ್ಲ. ಆ ನರ್ಮದಾಳ ಪ್ಲಾನ್ ಸರಿ ಇರಲಿಲ್ಲ ಅಷ್ಟೇ. ಈಗ ನಾವು ಹೊಸದಾಗಿ ಯೋಚನೆ ಮಾಡಬೇಕು. ಧನ್ಯಾಳ ಹೆಸರಲ್ಲಿರೋ ಆ 21 ಕೋಟಿ ಆಸ್ತಿ ನಮ್ಮ ಕೈ ತಪ್ಪಾಯಿತು. ಶ್ರೇಯಾ, ಅಮ್ಮ, ಈಗ ಅಣ್ಣನಿಗೆ ನನ್ನ ಮೇಲೆ ಅನುಮಾನ ಬಂದಿದೆ. ನಾನು ಯಾವ ಹೆಜ್ಜೆ ಇಟ್ಟರೂ ಅದಿತಿ ವಾಚ್ ಮಾಡ್ತಾ ಇರ್ತಾಳೆ. ಇನ್ನು ಆಸ್ತಿ ವಿಷಯ ಹೇಗೆ ಮಾತಾಡಲಿ? ಗಾಯತ್ರಿ ವಿಕೃತವಾಗಿ ನಗುತ್ತಾ, ಹೆದರ್ಬೇಡ ರಮೇಶ್ ಅಳಿಯ ಮಗಳು ಅಂತ ಮುರಳಾಗಿದ್ದಾನೆ. ಆದರೆ ನಾವು ಹಾಗಲ್ಲ. ಸದ್ಯಕ್ಕೆ ನೀನು ತುಂಬಾ ಒಳ್ಳೆಯವಳ ಥರ ನಾಟಕ ಮಾಡು.
ಶರಣಾಗತಿಯೇ ನಮ್ಮ ಮುಂದಿನ ದಾಳ. ಇದೇ ಸಮಯದಲ್ಲಿ ರೂಮ್ಗೆ ಬಂದ ರಮೇಶ್ ಅವರು ಗಾಯತ್ರಿ ಮತ್ತು ಶ್ರೇಯ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡು ಬೆಂಕಿ ಅಂತಾದರು. ರಮೇಶ್ ಶ್ರೇಯಾಳನ್ನು ನೋಡಿ ಗುಡುಗುತ್ತಾ, ಛೀ, ನನಗೆ ನಾಚಿಕೆ ಆಗಲ್ವಾ ಶ್ರೇಯ? ಅಗ್ನಿನಿವಾಸದವರು ನಿನ್ನನ್ನ ಮಗಳ ತರ ನೋಡಿಕೊಂಡರು ಅಂತ ಮನೆಯಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡ್ತೀಯ? ರಕ್ತ ಸಂಬಂಧ ಅಂತ ನಾನು ಸುಮ್ಮನಿದ್ದೀನಿ. ಇನ್ನೊಂದು ಸಲ ನೀನು ಧನ್ಯಾಳಿಗಾಗಲಿ ಅದ್ವೈತ್ಗಾಗಲಿ ತೊಂದರೆ ಕೊಡೋಕೆ ಹೋದ್ರೆ ನಿನ್ನನ್ನ ಈ ಮನೆಯಿಂದಲೇ ಆಚೆ ಹಾಕ್ತೀನಿ. ಶ್ರೇಯ ತಲೆ ತಗ್ಗಿಸಿ ನಿಂತಳು. ಆದರೆ ಅವಳ ಕಣ್ಣಲ್ಲಿ ಪಶ್ಚಾತ್ತಾಪಕ್ಕಿಂತ ಹೆಚ್ಚಾಗಿ ಸೇಡು ಎದ್ದು ಕಾಣುತ್ತಿತ್ತು. ರಮೇಶ್ ಅವರು ಹೋದ್ಮೇಲೆ ಕಲ್ಯಾಣಿಯವರು ಬಂದು ಶ್ರೇಯಳ ಕೈ ಹಿಡಿದು ಮಾತನಾಡಿಸಿದರು. ಕಲ್ಯಾಣಿ, ನೋಡು ಶ್ರೇಯ, ನಿನ್ನ ತಂದೆ ಯಾಕೆ ಅಷ್ಟು ಬೈದ್ರು ಅಂತ ಯೋಚನೆ ಮಾಡು. ಆಸ್ತಿ ಅಂತಸ್ತು ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಆದರೆ ಅಗ್ನಿನಿವಾಸದವರ ಪ್ರೀತಿ ಮತ್ತು ಗೌರವ ಸಿಗೋದು ಸುಲಭವಲ್ಲ. ಧನ್ಯ ನಿನ್ನನ್ನ ತನ್ನ ಸ್ವಂತ ಅಕ್ಕನಂತೆಯೇ ಭಾವಿಸಿದ್ದಾಳೆ. ಇನ್ಮೇಲಾದ್ರೂ ಮನಸ್ಸು ಬದಲಾಯಿಸ್ಕೊ ಮಗಳೇ. ನರ್ಮದಾ ಅಥವಾ ನಿನ್ನ ತಾಯಿಯ ಮಾತು ಕೇಳಿ ಬದುಕಲು ಹಾಳು ಮಾಡ್ಕೋಬೇಡ. ಕಲ್ಯಾಣಿಯವರ ಈ ಮಾತು ಕೇಳಿ ಗಾಯತ್ರಿಗೆ ಉರಿ ಹತ್ತಿಕೊಂಡಿತು. ನನ್ನ ಮಗಳಿಗೆ ಬುದ್ಧಿ ಹೇಳೋಕೆ ನೀನ್ಯಾರು ಎಂಬಂತೆ ಅವಳನ್ನು ಗುರಾಯಿಸಿದಳು. ಅಗ್ನಿನಿವಾಸದಲ್ಲಿ ಮಾತ್ರವಲ್ಲ, ಈಗ ರಮೇಶ್ ಅವರ ಮನೆಯಲ್ಲೂ ಗಾಯತ್ರಿ ಮತ್ತು ಕಲ್ಯಾಣಿಯವರ ನಡುವೆ ವಿಚಾರಗಳ ಸಂಘರ್ಷ ಶುರುವಾಗಿದೆ. ಶ್ರೇಯಾ ಈಗ ಇಬ್ಬರು ತಾಯಂದಿರ ಮಾತುಗಳ ನಡುವೆ ಸಿಲುಕಿದ್ದಾಳೆ. ಆದರೆ ಅವಳ ಒಲವು ಮಾತ್ರ ಗಾಯತ್ರಿಯ ಕಡೆಗೆ ಇದೆ. ಅಗ್ನಿನಿವಾಸದಲ್ಲಿ ಈಗ ಸಂಭ್ರಮದ ಮೇಲೆ ಅಲೆ ಎದ್ದಿದೆ. ಧರ್ಮದಾಳ ಉಪಟಳ ಕಡಿಮೆಯಾಗಿ ಶ್ರೇಯಾ ತಾಯಿ ಮನೆಗೆ ಹೋದ ಮೇಲೆ ಮನೆಯಲ್ಲಿ ಒಂದು ರೀತಿಯ ಪ್ರಶಾಂತತೆ ನೆಲೆಸಿದೆ. ಸಮರ್ಥ್ ಮತ್ತು ಲೀಲಾಳ ಮದುವೆಯ ಮಾತುಕತೆ ನಡೆಸಲು ಅದ್ವೈತ್ ಮತ್ತು ಧನ್ಯ ನಿರ್ಧರಿಸಿದರು. ಲೀಲಾಳ ಮನೆ ಒಂದು ಮಧ್ಯಮ ವರ್ಗದ ಸಂಪ್ರದಾಯಬದ್ಧವಾದ ಸುಂದರ ಮನೆ. ಅಂಗಳದಲ್ಲಿ ತುಳಸಿ ಕಟ್ಟೆ, ಹಸಿರು ಗಿಡಗಳಿಂದ ಕೂಡಿದ ಆ ಮನೆಯ ಹೆಸರು ಶ್ರೀನಿವಾಸ. ಅದ್ವೈತ್, ಧನ್ಯ, ಸಾವಿತ್ರಿಯವರು ಮತ್ತು ಸಮರ್ಥ್ ಅಲ್ಲಿಗೆ ತಲುಪಿದಾಗ ಲೀಲಾಳ ತಂದೆ ತಾಯಿ ಅವರನ್ನು ಬರಮಾಡಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದರು. ಶಂಕರಪ್ಪ, ಲೀಲಾಳ ತಂದೆ, ಒಬ್ಬ ನಿವೃತ್ತ ಬ್ಯಾಂಕ್ ಉದ್ಯೋಗಿ, ಪ್ರಾಮಾಣಿಕತೆ ಮತ್ತು ಶಿಸ್ತಿಗೆ ಹೆಸರಾದವರು. ಮಾತು ಕಡಿಮೆ ಆದರೆ ಪ್ರೀತಿ ಹೆಚ್ಚು. ಭಾಗ್ಯಮ್ಮ, ಲೀಲಾಳ ತಾಯಿ, ಮನೆಗೆ ಬಂದವರನ್ನು ಉಪಚರಿಸುವುದರಲ್ಲಿ ಎತ್ತಿದ ಕೈ. ಧನ್ಯಾಳನ್ನು ಕಂಡರೆ ಅವರಿಗೆ ಅತೀವ ಮಮತೆ. ಮನೆಯ ಒಳಗೆ ಬಂದ ಅಗ್ನಿನಿವಾಸದ ಮಂದಿಯನ್ನು ಶಂಕರಪ್ಪನವರು ಆಧಾರದಿಂದ ಸ್ವಾಗತಿಸಿದರು. ಭಾಗ್ಯಮ್ಮನವರು ತಾವೇ ಕೈಹಾರೆ ಮಾಡಿದ ಮೈಸೂರು ಪಾಕ್ ಮತ್ತು ಕಾಫಿಯನ್ನು ಎಲ್ಲರಿಗೆ ನೀಡಿದರು. ಶಂಕರಪ್ಪ, ಬನ್ನಿ ಸಾವಿತ್ರಮ್ಮನವರೇ, ನಿಮ್ಮಂತಹ ದೊಡ್ಡ ಮನೆಯವರು ನಮ್ಮ ಈ ಸಣ್ಣ ಮನೆಗೆ ಬಂದಿದ್ದು ನಮಗೆ ತುಂಬ ಸಂತೋಷ ತಂದಿದೆ. ಸಾವಿತ್ರಿ, ಯಾಕೆ ಹೀಗೆ ಹೇಳ್ತೀರಾ ಶಂಕರಪ್ಪನವರೇ? ಮನೆ ದೊಡ್ಡದಾದರೇನು, ಮನಸ್ಸು ದೊಡ್ಡದಾಗಿರಬೇಕು. ನಿಮ್ಮ ಮಗಳು ಲೀಲಾ ನಮ್ಮ ಮನೆಗೆ ಬರ್ತಿರೋದು ನಮಗೆ ಹೆಮ್ಮೆಯ ವಿಷಯ. ಧನ್ಯ ಮೆಲ್ಲನೆ ಲೀಲಾಳ ರೂಮ್ಗೆ ಹೋದಳು. ಲೀಲಾ ನಾಚಿಕೆಯಿಂದ ಕೆಂಪಾಗಿದ್ದಳು. ಧನ್ಯ ಅವಳ ಕೈ ಹಿಡಿದು, ನೋಡು ಲೀಲಾ, ನಾನು ಹೇಳಲಿಲ್ವಾ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅಂತ? ಈಗ ನೀನು ಅಧಿಕೃತವಾಗಿ ನಮ್ಮ ಮನೆಯ ಸೊಸೆ ಆಗೋ ಸಮಯ ಬಂದಿದೆ ಎಂದು ಕಾಲೆಳೆದಳು. ಅದ್ವೈತ್, ನೋಡಿ ಶಂಕರಪ್ಪನವರೇ, ಸಮರ್ಥ್ ಮತ್ತು ಲೀಲಾ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದಾರೆ. ನಾವು ಈ ಸಂಬಂಧವನ್ನು ಗಟ್ಟಿಗೊಳಿಸಲು ಬಂದಿದ್ದೇವೆ. ಇನ್ನು 10 ದಿನಗಳಲ್ಲಿ ಒಂದು ಒಳ್ಳೆಯ ಮುಹೂರ್ತವಿದೆ. ಅಂದೇ ಇಬ್ಬರ ನಿಶ್ಚಿತಾರ್ಥ ಮಾಡೋಣ ಅಂತ ನಮ್ಮ ಆಸೆ. ಶಂಕರಪ್ಪ ಮತ್ತು ಭಾಗ್ಯಮ್ಮ ಒಬ್ಬರನ್ನೊಬ್ಬರು ನೋಡಿ ಸಂತೋಷದಿಂದ ಕಣ್ಣೀರು ಹಾಕಿದರು. ಅಗ್ನಿನಿವಾಸದಂತಹ ಗೌರವಾನ್ವಿತ ಮನೆತನಕ್ಕೆ ನಮ್ಮ ಮಗಳು ಸೊಸೆಯಾಗಿ ಹೋಗ್ತಿರುವುದು ಅವರ ಪುಣ್ಯ ಎಂದು ಭಾವಿಸಿದರು. ಇತ್ತ ಅಗ್ನಿನಿವಾಸದವರು ಲೀಲಾಳ ಮನೆಯಲ್ಲಿ ಮದುವೆಯ ಮಾತುಕತೆ ನಡೆಸುತ್ತಿದ್ದರೆ ಗಾಯತ್ರಿ ಮತ್ತು ಶ್ರೇಯಾ ರಮೇಶ್ ಅವರ ಮನೆಯಲ್ಲಿ ಕುಳಿತು ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದರು. ಗಾಯತ್ರಿ, ಶ್ರೇಯಾ, ನೋಡಿದ್ಯಾ, ಆ ಲೀಲಾಳ ಮನೆಗೆ ಕರ್ಕೊಂಡು ಬಂದ್ರೆ ನಿನ್ನ ಬೆಲೆ ಇನ್ನೂ ಕಡಿಮೆ ಆಗುತ್ತೆ. ಲೀಲಾ ಧನ್ಯಾಳ ಪ್ರಾಣ ಗೆಳತಿ, ಅವರಿಬ್ಬರು ಒಂದಾದರೆ ನಿನ್ನ ಆಟ ಅಗ್ನಿನಿವಾಸದಲ್ಲಿ ನಡೆಯಲ್ಲ. ಈ ಮದುವೆ ಮಾತುಕತೆ ಮಧ್ಯದಲ್ಲಿ ಮುರಿದು ಬೀಳ್ಬೇಕು. ಶ್ರೇಯಾ, ಏನು ಮಾಡೋದು ಅಮ್ಮ, ಅಪ್ಪ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ. ಗಾಯತ್ರಿ ಕುತಂತ್ರದಿಂದ ನಗುತ್ತಾ, ಹೆದರ್ಬೇಡ, ನಾನು ಲೀಲಾಳ ಕುಟುಂಬದ ಬಗ್ಗೆ ಯಾವುದೋ ಹಳೆಯ ಸುಳ್ಳು ರಹಸ್ಯವನ್ನ ಸಾವಿತ್ರಿಯವರ ಕಿವಿಗೆ ಹಾಕ್ತೇನೆ. ಲೀಲಾಳ ತಂದೆ ಶಂಕರಪ್ಪ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಾಗ ಏನೋ ಗೋಲ್ಮಾಲ್ ಮಾಡಿದ್ದರು ಅಂತ ಒಂದು ಅನಾಮಧೇಯ ಫೋನ್ ಮಾಡಿಸ್ತೀನಿ. ಸತ್ಯವಂತ ಅಗ್ನಿನಿವಾಸದವರು ಇಂಥ ಸಂಬಂಧಕ್ಕೆ ಒಪ್ಪುತ್ತಾರಾ ನೋಡು. ಗಾಯತ್ರಿ ತನ್ನ ಫೋನ್ ತೆಗೆದುಕೊಂಡು ಯಾರೋ ಪರಿಚಯವನಿಗೆ ಕರೆ ಮಾಡಿ ಶಂಕರಪ್ಪನವರ ಬಗ್ಗೆ ಇಲ್ಲದ ಸಲ್ಲದ ಸುಳ್ಳು ಕಥೆಯನ್ನು ಸೃಷ್ಟಿಸಲು ಶುರು ಮಾಡಿದರು. ಲೀಲಾಳ ಕುಟುಂಬದ ಗೌರವಕ್ಕೆ ಕಳಂಕ ತರುವ ಮೂಲಕ ಸಮರ್ಥ ಮದುವೆಯ ನಿಲ್ಲಿಸುವ ಅವಳ ಯೋಜನೆಯಾಗಿತ್ತು. ಲೀಲಾಳ ಮನೆಯಿಂದ ವಾಪಸ್ ಬಂದ ಸಾವಿತ್ರಿಯವರ ಫೋನ್ಗೆ ಒಂದು ಅನಾಮಧೇಯ ಕರೆ ಬಂತು. ಎದುರು ಬದಿಯಿಂದ ಒಬ್ಬ ವ್ಯಕ್ತಿ ಧ್ವನಿ ಬದಲಿಸಿ ಮಾತನಾಡಿದ ವ್ಯಕ್ತಿ, ಸಾವಿತ್ರಮ್ಮನವರೇ, ನೀವು ಸಮರ್ಥ್ ಬಾಬುಗೆ ಯಾರ ಮಗಳನ್ನ ತರ್ತಿದ್ದೀರಾ ಅಂತ ಗೊತ್ತಿದೆಯಾ? ಆ ಶಂಕರಪ್ಪ ಬ್ಯಾಂಕ್ನಲ್ಲಿ ಇದ್ದಾಗ ಲಕ್ಷಾಂತರ ರೂಪಾಯಿಯ ಹಣ ಲಪಟಾಯಿಸಿ ಕೆಲಸದಿಂದ ತೆಗೆಸಿಕೊಂಡವರು. ಅವರ ಮಗಳನ್ನು ಮನೆಗೆ ತಂದ್ರೆ ಅಗ್ನಿನಿವಾಸದ ಮರ್ಯಾದೆ ಹರಾಜಾಗುತ್ತೆ. ಫೋನ್ ಕಟ್ಟಾಯಿತು. ಸಾವಿತ್ರಿಯವರಿಗೆ ಶಾಕ್ ಆಯಿತು. ಅವರು ಇದೇ ಯೋಚನೆಯಲ್ಲಿದ್ದಾಗ ಗಾಯತ್ರಿ ಅಲ್ಲಿಗೆ ಆಗಮಿಸಿದಳು. ಗಾಯತ್ರಿ ತುಂಬಾ ಕಾಳಜಿ ಇರುವಳಂತೆ ನಟಿಸುತ್ತಾ, ಏನಾಯ್ತು ಅಕ್ಕ, ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡಿದ್ದೀರಾ? ನೋಡಿ ಅಕ್ಕ, ನಾನು ಮೊದಲೇ ಹೇಳಿದ್ದೆ ಯಾರೋ ಮಧ್ಯಮ ವರ್ಗದವನ್ನ ನಂಬೇಡಿ ಅಂತ. ಈಗ ಕೇಳಿದ್ರಲ್ಲ ಆ ಶಂಕರಪ್ಪನ ಇತಿಹಾಸ, ನನಗೂ ಇದೇ ಸುದ್ದಿ ಬಂತು. ಇಂಥ ಮನೆತನದ ಸಂಬಂಧ ನಮಗೆ ಬೇಡ ಅಕ್ಕ.
ಸಾವಿತ್ರಿಯವರು. ಈ ವಿಷಯವನ್ನು ಅದ್ವೈತ್ ಮತ್ತು ಧನ್ಯಾಳಿಗೆ ತಿಳಿಸಿದಾಗ ಸಮರ್ಥ್ ಧೃತಿಗೆಟ್ಟನು. ಆದರೆ ಅದ್ವೈತ್ಗೆ ಇದು ಯಾರೋ ಮಾಡಿದ ಸಂಚು ಎಂಬುದು ತಕ್ಷಣ ಅರ್ಥವಾಯಿತು. ಅದ್ವೈತ್ ದೊಡ್ಡಮ್ಮ, ಶಂಕರಪ್ಪನವರ ಕಣ್ಣುಗಳಲ್ಲಿ ಪ್ರಾಮಾಣಿಕೆ ಇತ್ತು. ಬರೀ ಒಂದು ಫೋನ್ ಕಾಲ್ ನಂಬಿ ನಾವು ನಿರ್ಧಾರ ತಗೊಳ್ಬಾರ್ದು. ಧನ್ಯಾ, ನೀನು ಲೀಲಾಳ ಜೊತೆ ಇರು, ನಾನು ಇದರ ಅಸಲಿಯತ್ತು ಏನು ಅಂತ ಪತ್ತೆ ಮಾಡ್ತೀನಿ. ಅದ್ವೈತ್ ತಕ್ಷಣ ತನ್ನ ಆಪ್ತ ಸ್ನೇಹಿತನ ಮೂಲಕ ಶಂಕರಪ್ಪನವರು ಕೆಲಸ ಮಾಡಿದ ಬ್ಯಾಂಕ್ನ ಹಳೆಯ ದಾಖಲೆಗಳನ್ನು ಪರಿಶೀಲಿಸಲು ಹೇಳಿದನು. ಸಂಜೆ ವೇಳೆ ಅದ್ವೈತ್ ಕೈಯಲ್ಲಿ ಒಂದು ಫೈಲ್ ಹಿಡಿದು ಹಜಾರಕ್ಕೆ ಬಂದನು. ಗಾಯತ್ರಿ ಮತ್ತು ಶ್ರೇಯಾ ಸಂಭ್ರಮದಿಂದ ಮದುವೆ ನಿಂತೇ ಹೋಯಿತು ಎಂದು ಬೀಗುತ್ತಿದ್ದರು. ಅದ್ವೈತ್, ಅಮ್ಮ, ಅನಾಮಧೇಯ ಫೋನ್ ಮಾಡಿದವನು ಹೇಳಿದ್ದು ಸುಳ್ಳು. ಈಗೋ ನೋಡಿ ದಾಖಲೆಗಳು. ಶಂಕರಪ್ಪನವರು ಬ್ಯಾಂಕ್ನಲ್ಲಿದ್ದಾಗ ಹಣದ ಗೋಲ್ಮಾಲ್ ಮಾಡಿದ್ದಲ್ಲ, ಬದಲಾಗಿ ಬೇರೆಯವರು ಮಾಡಿದ ದೊಡ್ಡ ಹಗರಣವನ್ನು ಇವರೇ ಪತ್ತೆ ಹಚ್ಚಿದ್ದರು. ಅದಕ್ಕೆ ಸರ್ಕಾರ ಅವರಿಗೆ ಪ್ರಾಮಾಣಿಕ ಅಧಿಕಾರಿ ಅಂತ ಪ್ರಶಸ್ತಿ ಕೂಡ ಕೊಟ್ಟಿದೆ. ಇವರ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿದ್ದು ಯಾರೋ ಬೇಕಂತಲೇ ಮಾಡಿರೋ ಸಂಚು. ಅದ್ವೈತ್ ತೀಕ್ಷ್ಣವಾಗಿ ಗಾಯತ್ರಿಯ ಕಡೆ ನೋಡಿದನು. ಗಾಯತ್ರಿಯ ಮುಖ ಬೆಳ್ಳಗಾಯಿತು. ಅದ್ವೈತ್ ಗಾಯತ್ರಿಯ ಹತ್ತಿರ ಬಂದು, ಗಾಯತ್ರಿ ಅತ್ತೆ, ಆ ಅನಾಮಧೇಯ ಕರೆ ಯಾವ ಸಿಮ್ ಕಾರ್ಡ್ನಿಂದ ಬಂದಿತ್ತು ಅನ್ನೋದು ನನಗೆ ಗೊತ್ತಾಗಿದೆ. ಆ ಸಿಮ್ ನಿಮ್ಮ ಹೆಸರಲ್ಲೇ ಇದೆ ಅಲ್ವಾ? ಶಂಕರಪ್ಪನವರ ಮರ್ಯಾದೆ ತೆಗೆಯೋಕೆ ಹೋಗಿ ನಿಮ್ಮ ಮರ್ಯಾದೆ ನೀವೇ ಕಳ್ಕೊಳ್ತಿದ್ದೀರಾ. ಸಾವಿತ್ರಿಯವರು ಗಾಯತ್ರಿಯ ಮೇಲೆ ಸಿಟ್ಟಾದರು. ಗಾಯತ್ರಿ, ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಬೇಡ. ಇನ್ನು ಮುಂದೆ ಈ ಮದುವೆ ವಿಷಯದಲ್ಲಿ ನೀನು ತಲೆ ಹಾಕಬೇಡ ಎಂದು ಖಡಕ್ಕಾಗಿ ಹೇಳಿದರು. ನಿಶ್ಚಿತಾರ್ಥದ ಸಂಭ್ರಮಕ್ಕೆ ಗಾಯತ್ರಿ ಹಾಕಿದ ಕಲ್ಲು ಅವಳಿಗೆ ತಿರುಗುಬಾಣವಾಯಿತು. ಅದ್ವೈತ್ ಸತ್ಯವನ್ನು ಬಯಲಿಗೆಳೆದ ಮೇಲೆ ಅಗ್ನಿ ನಿವಾಸಕ್ಕೆ ಮತ್ತೆ ತನ್ನ ತಾಯಿ ಜೊತೆ ಬಂದಿದ್ದ ಶ್ರೇಯಾಳಿಗೆ ಇರಲು ಜಾಗವಿಲ್ಲದಂತಾಯಿತು. ಅದ್ವೈತ್ ಎಚ್ಚರಿಕೆ ನೀಡಿದ ಮೇಲೆ ತ್ರಿಲೋಕ್ ತನ್ನ ಹೆಂಡತಿಯ ವರ್ತನೆಯಿಂದ ಅತೀವವಾಗಿ ನೊಂದಿದ್ದನು. ಅವನು ಶ್ರೇಯಾಳ ಕೈ ಹಿಡಿದು ಹಜಾರಕ್ಕೆ ಎಳೆದುಕೊಂಡು ಬಂದನು. ತ್ರಿಲೋಕ್, ಶ್ರೇಯಾ, ಅಣ್ಣ ಅತ್ತಿಗೆ ನಿನಗೆ ಎಷ್ಟೇ ಅವಕಾಶ ಕೊಟ್ಟರು ನೀನು ನಿನ್ನ ಗುಣ ಬದಲಿಸಿಕೊಳ್ಳಿಲ್ಲ. ಆಸ್ತಿಗಾಗಿ, ಅಸೂಯೆಗಾಗಿ ನಮ್ಮ ಮನೆಯ ಮರ್ಯಾದೆ ಹಾಳು ಮಾಡೋಕ್ಕೆ ಹೊರಟಿದ್ದೀಯ. ಈಗಲೇ ನೀನು ಮತ್ತು ಅತ್ತೆ ಈ ಮನೆಯಿಂದ ಹೊರಡಬೇಕು. ಶ್ರೇಯಾ ಅಳುತ್ತಾ ತ್ರಿಲೋಕ್ನ ಕಾಲು ಹಿಡಿದುಕೊಂಡು ಹೋದಳು. ಶ್ರೇಯಾ, ತ್ರಿಲೋಕ್, ಪ್ಲೀಸ್ ನನ್ನನ್ನು ಕಳಿಸ್ಬೇಡಿ, ನಾನು ಇಲ್ಲೇ ಇರ್ತೀನಿ, ಇನ್ನೆಂದೂ ಹೀಗೆ ಮಾಡಲ್ಲ, ನಾನು ನಿಮ್ಮನ್ನು ಬಿಟ್ಟು ಇರಲಾರೆ. ತ್ರಿಲೋಕ್ ಕೋಪದಿಂದ ಅವಳ ಕೈ ಕೊಡವಿ. ಇಲ್ಲ ಶ್ರೇಯಾ, ಇದು ನಿನ್ನ ಕೊನೆಯ ನಾಟಕ ಇರಲಿ. ಮೊದಲು ನೀನು ನಿನ್ನ ಗುಣ ಬದಲಿಸ್ಕೊ. ನಿನ್ನ ಮನಸ್ಸಿನಲ್ಲಿರೋ ಈ ವಿಷವೆಲ್ಲ ಕರಗಿ ನೀನು ಮನುಷ್ಯಳಾದಾಗ ಮಾತ್ರ ನಾನು ನಿನ್ನನ್ನು ಮತ್ತೆ ಹೆಂಡತಿಯಾಗಿ ಸ್ವೀಕರಿಸ್ತೀನಿ. ಅಲ್ಲಿಯವರೆಗೂ ನಿನಗೆ ಈ ಮನೆಗೆ ಎಂಟ್ರಿ ಇಲ್ಲ. ಈಗಲೇ ಹೊರಡು. ತ್ರಿಲೋಕ್ನ ಈ ಕಟು ಮಾತುಗಳು ಶ್ರೇಯಾಳ ಎದೆಯನ್ನೇ ಸಿಡಿದಂತಾಯಿತು. ಅವಳು ಗಾಯತ್ರಿಯ ಕಡೆಗೆ ನೋಡಿದಳು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.